ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಮ್ಮ ಈವೆಂಟ್ನ ಕೊನೆ ಗೇಮ್ ಅಂದರೆ 3ನೇ ಗೇಮ್. ಅದೇನೆಂದರೆ ಕುಕ್ಕಿಂಗ್ ವಿದೌಟ್ ಫೈರ್. ಬೆಂಕಿ ಇಲ್ಲದೆ ನೀವೆಲ್ಲರೂ ಅಡುಗೆ ಮಾಡಬೇಕು. ನಿಮಗೆ ಆಲ್ರೆಡಿ ಕುಕ್ ಆಗಿರೋ ವೈಟ್ ರೈಸನ್ನು ಕೊಡ್ತೀವಿ. ಅದನ್ನು ಇಟ್ಕೊಂಡು ನಿಮಗೆ ಏನು ಬರುತ್ತೋ ಅದನ್ನು ಅಡುಗೆ ಮಾಡಬೇಕು, ಸರಿನಾ? ನಿಮ್ಮೆಲ್ರಿಗೂ ನಿಮಗೆ ಒಂದು ಜಾಗನ ಅಲೌಟ್ ಮಾಡ್ತೀವಿ. ಅಲ್ಲೇ ನಿಂತ್ಕೊಂಡು ನೀವು ಕುಕ್ಕಿಂಗ್ನ ಮಾಡಬೇಕು. ರೂಲ್ಸ್ ಏನು ಅಂತಂದರೆ ಕಪಲ್ಸ್ ಇಬ್ಬರು ಸೇರಿ ಅಡುಗೆ ಮಾಡಬೇಕು. ಒಬ್ಬರು ಹೆಲ್ಪ್ ಮಾಡ್ತಾರೆ, ಇನ್ನೊಬ್ಬರು ಕುಕ್ ಮಾಡ್ತಾರೆ, ಸರಿನಾ? ಲೆಟ್ಸ್ ಸ್ಟಾರ್ಟ್ ದ ಗೇಮ್ ಅಂತಾಳೆ ಆ್ಯಂಕರ್. ಎಲ್ಲರೂ ಕುಕ್ಕಿಂಗ್ ಮಾಡೋಕ್ಕೆ ರೆಡಿಯಾಗಿ ನಿಂತ್ಕೋತಾರೆ. ಎಲ್ಲರೂ ರೆಡಿನಾ ಅಂತಾಳೆ ಆ್ಯಂಕರ್. ರೆಡಿ ಅಂತಾರೆ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ ಅಂತಾರೆ ಆ್ಯಂಕರ್. ನಾವು ಒಂದು ಕೆಲಸ ಮಾಡೋಣ, ವೆಜಿಟೇಬಲ್ ರೈಸು ಸಲಾಡ್ ಮಾಡಿಬಿಡೋಣ, ಆಯಿತಾ? ನೀವು ತರಕಾರಿ ಹೆಚ್ಚಿ, ನಾನು ಮಸಾಲೆಗೆ ರೆಡಿ ಮಾಡ್ತೀನಿ ಅಂತ ಆದಿಗೆ ಭಾಗ್ಯ ಹೇಳ್ತಾಳೆ. ತರಕಾರಿ ಯಾವ ಸೈಜಲ್ಲಿ ಕಟ್ ಮಾಡಲಿ ಅಂತಾನೆ ಆದಿ. ಟೊಮೆಟೊನ ಹೀಗೆ ತೆಳುವಾಗಿ ಹೆಚ್ಚಿ, ಆಯಿತಾ ಅಂತ ಒಂದನ್ನು ಕಟ್ ಮಾಡಿ ತೋರಿಸ್ತಾಳೆ ಭಾಗ್ಯ. ಆದಿ ಅದೇ ಅಳತೆಗೆ ಟೊಮೆಟೊನ ನೋಡಿ ಕಟ್ ಮಾಡುವಾಗ ಆದಿಯವರೇ ಏನು ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ. ನೀವು ಕಟ್ ಮಾಡಿದ್ರಲ್ಲ ಅದೇ ಸೈಜ್ಗೆ ಕಟ್ ಮಾಡ್ತಿದ್ದೀನಿ ಅಂತಾನೆ ಆದಿಯವರೇ ನೀವು ಇದೇ ತರಹ ಕಟ್ ಮಾಡಿದರೆ ಎಲ್ಲರೂ ಅಡುಗೆ ಮುಗಿಸಿ ರೂಮಿಗೆ ಹೋಗಿ ಮಲ್ಕೊಂಡ್ರು ನಾವು ಅಡುಗೆ ಮಾಡ್ತಾನೆ ಇರ್ತೀವಿ ಅಷ್ಟೇ ಅಂತಾಳೆ ಭಾಗ್ಯ. ಕಿಂಡಲ್ಲ ಭಾಗ್ಯ ಅಂತಾನೆ ಕಿಂಡಲ್ ಅಲ್ಲ ಆದಿಯವರೇ, ನಿಜಾನೇ ಹೇಳ್ತಿದ್ದೀನಿ ಅಂತಾಳೆ ಭಾಗ್ಯ. ಅಲ್ಲ ಭಾಗ್ಯ, ನಾನು ಕಟ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರಬೇಕು, ಆ ಥರ ಕಟ್ ಮಾಡೋಣ ಅಂದ್ಕೊಂಡ್ರೆ ನೀವು ನೋಡಿದರೆ ಈ ಥರ ಹೇಳ್ತಿದ್ದೀರಲ್ಲ ಅಂತಾನೆ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು, ನೋಡಿದಾಗ ರುಚಿ ಕೂಡ ಚೆನ್ನಾಗಿರಬೇಕು. ಬೇಗ ಕಟ್ ಮಾಡಿ, ತಡ ಆಗುತ್ತೆ ಅಂತಾಳೆ ಭಾಗ್ಯ. ಈಚೆ ಪೂಜಾ ಒಬ್ಬಳೇ ನಿಂತಿರ್ತಾಳೆ. ಆಗ ಕಿಶನ್ ಬಂದು, ಪೂಜಾ ಏನು ಮಾಡಲಿ ಹೇಳು ಅಂತಾನೆ. ಕಿಶನ್, ಎಲ್ಲಿ ಒಂದ್ಸಲ ಗಿಂಡು ಅಂತಾಳೆ ಪೂಜಾ. ಏನು ಪೂಜಾ ಇದೆಲ್ಲ ಅಂತಾನೆ ಕಿಶನ್. ಗಿಣ್ಣು ಅನ್ನಲ್ಲ ಅಂತಾಳೆ ಪೂಜಾ. ಕಿಶನ್ ಗಿಣ್ತಾನೆ. ನಿಜಾನೇ ಅಂತಾಳೆ ಪೂಜಾ. ಏನು ಮಾತಾಡ್ತಿದ್ಯಾ ಅಂತಾನೆ ಕಿಶನ್. ಅಲ್ಲ, ನೀ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ನಿಜನಾ? ನನಗೆ ನಂಬೋಕೆ ಆಗ್ತಿಲ್ಲ ಕಿಶನ್. ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಿನಗೆ ಹೆಂಡತಿಗೆ ಸಹಾಯ ಮಾಡೋ ಮನಸ್ಥಿತಿ ಇಲ್ಲ ಅಲ್ವಾ? ಊರಿಗೆಲ್ಲ ಸಹಾಯ ಮಾಡೋನು ಅಲ್ವಾ ಅಂತಾಳೆ ಪೂಜಾ. ಪ್ಲೀಸ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅಂತಾನೆ ಕಿಶನ್. ಸೀನ್ ಕ್ರಿಯೇಟ್ ಮಾಡ್ತಿಲ್ಲ ಕಿಶನ್, ಇರೋದನ್ನೇ ಹೇಳ್ತಿದ್ದೀನಿ. ಮೊದಲು ನಿನಗೆ ಊರಿಗೆಲ್ಲ ಸಹಾಯ ಮಾಡಿ ಮುಗ್ದಿರುತ್ತೆ, ಮಾಡೋಕ್ಕೇನು ಕೆಲಸ ಇರಲ್ಲ, ಅದಕ್ಕೆ ಹೆಂಡ್ತಿನೇ ಬಂದಿರ್ತೀಯ ಅನಿಸುತ್ತೆ ಅಲ್ವಾ ಅಂತಾಳೆ ಪೂಜಾ ಇರಿಟೇಟ್ ಮಾಡಬೇಡ ಅಂತಾನೆ ಕಿಶನ್. ಅಂದ್ಕೊಂಡೆ ಇನ್ನೂ ಯಾಕೆ ಈ ಡೈಲಾಗ್ ಬಂದಿಲ್ಲ ಅಂತ. ಬಂತು ನೋಡು, ನಿನಗೆ ನಿಜ ಹೇಳಿದರೆ ಇರಿಟೇಟ್ ಆಗುತ್ತೆ ಅನಿಸುತ್ತೆ ಅಲ್ವಾ ಕಿಶನ್? ಅದನ್ನೆಲ್ಲ ಮನಸ್ಸಿಗೆ ತಗೋತೀಯ ಅಲ್ವಾ? ಹೌದು, ನೀನು ಇಲ್ಲಿಗೆ ಯಾಕೆ ಬರೋಕೆ ಹೋದೆ? ಅಲ್ಲಿ ನೋಡು ಪಾಪ, ಆ ಕಪಲ್ಸ್ಗೆ ಹೆಲ್ಪ್ ಬೇಕು ಅನಿಸುತ್ತೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡು. ಏನೋ ನೋಡ್ತಿದ್ಯಾ ಕಿಶನ್? ಹೋಗಿ ಹೆಲ್ಪ್ ಮಾಡು, ಹೋಗು. ಹೆಂಡ್ತಿ ಯಾಕೆ ನಿನಗೆ ಅಂತಾಳೆ ಪೂಜಾ. ಆಗ ಕಿಶನ್ ಪೂಜಾ ಅಂತ ಕೂಗ್ತಾ ಸಿಟ್ಟಿಂದ ಹೊಡೆಯೋಕ್ಕೆ ಕೈ ಎತ್ತುತ್ತಾನೆ. ಆಗ ಎಲ್ಲರೂ ಅವರನ್ನೇ ನೋಡ್ತಾರೆ. ಪೂಜಾ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಈಚೆ ಕುಸುಮ ರೂಮಲ್ಲಿ ಬಳೆನ ಬಿಚ್ಚಿಡ್ತಿರುವಾಗ ಧರ್ಮರಾಜ್ ಬಂದು, ಕುಸುಮ ಪೆನ್ಷನ್ ದುಡ್ಡು ಬಂದಿದೆಯಲ್ಲ 60,000 ಬಂದಿದೆ, ಸಾಕಾಗುತ್ತಲ್ವಾ? ಈ ಒಡವೆ ಎಲ್ಲ ಯಾಕೆ ಅಂತಾರೆ. ಹೋಗ್ರಿ, ಸಾಕಾಗುತ್ತೆ. ಆಸ್ಪತ್ರೆ ಖರ್ಚು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಇದೆಲ್ಲ ಇಡಲಿಲ್ಲ ಅಂದರೆ ಹೇಗೆ ಸಾಕಾಗುತ್ತೆ ಹೇಳಿ? ನೀವೇನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜೀವನ ಇಷ್ಟೆಲ್ಲ ಏಟ್ ಕೊಟ್ಟಿದ ಮೇಲೂ ನಾನಂತೂ ಜಗ್ಗಿಲ್ಲ. ಇನ್ನು ಇದಕ್ಕೆ ಭಕ್ತಿನ? ದೇವರು ಒಂದಲ್ಲ ಒಂದು ದಾರಿನ ತೋರಿಸ್ತಾನೆ ಅಂತಾರೆ ಕುಸುಮ. ಆಗ ತನ್ವಿ ಬಂದು, ಏನು ದಾರಿ ತೋರಿಸ್ತಾನಜ್ಜಿ? ಆ ದೇವರು ದಾರಿ ತೋರಿಸಿನೂ ಪ್ರಯೋಜನ ಇಲ್ಲ. ನಾವು ಆಲ್ರೆಡಿ ದಾರಿ ತಪ್ಪಿ ಸುಮಾರು ದೂರ ಬಂದಾಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಜ್ಜಿ. ಸುಮ್ಮನೆ ಇದೇ ಥರ ನಮಗೆ ನಾವೇ ಧೈರ್ಯ ಹೇಳ್ಕೋಬೇಕು ಅಷ್ಟೇ ಅಂತಾಳೆ. ಹಾಗೆಲ್ಲ ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತಮ್ಮ ಅಂತಾರೆ ಕುಸುಮ. ಏನು ಸರಿ ಹೋಗುತ್ತೆ? ಹೌದು, ಡಾಕ್ಟರ್ ಏನಂದ್ರು ಅಂತಾಳೆ ತನ್ವಿ. ಎಲ್ಲ ಸರಿಯಾಗಿದೆ ಅಂದರು, ನೀನೇನು ಯೋಚನೆ ಮಾಡಬೇಡ, ಈ ಮನೆಗೆ ಎಲ್ಲ ಒಳ್ಳೆಯದಾಗುತ್ತೆ. ಬಂಗಾರಿ, ಒಂದು ಸಹಾಯ ಆಗಬೇಕು ನಿನ್ನಿಂದ ಅಂತಾರೆ ಕುಸುಮ. ಏನದು ಹೇಳಿ ಅಜ್ಜಿ ಅಂತಾಳೆ ತನ್ವಿ. ನನಗೋಸ್ಕರ, ನಿಮ್ಮ ತಾತನಿಗೋಸ್ಕರ 4 ದಿವಸ ಸುನಂದ ಅಜ್ಜಿ ಮನೆಗೆ ಹೋಗ್ಬಾ ಅಂತಾರೆ ಕುಸುಮ. ಅಲ್ಲ ಅಜ್ಜಿ ಅದು ಅಂತ ತನ್ವಿ ಹೇಳುವಾಗ, ನೋಡು ಹಠ ಮಾಡಬೇಡ, ನನಗೋಸ್ಕರ ಆಗಲ್ಲ ಅನ್ಬೇಡ, ಒಪ್ಕೋ ಅಂತಾರೆ ಕುಸುಮ. ಸರಿ ಅಜ್ಜಿ ಆಯಿತು ಅಂತಾಳೆ ತನ್ವಿ. ಜಾಣೆ ಬಂಗಾರಿ ಅಂತ ತನ್ವಿಗೆ ಮುತ್ತನ್ನು ಕೊಡ್ತಾರೆ ಕುಸುಮ. ನಾನು ಇಲ್ಲೇ ಇದ್ದರೆ ಇವತ್ತಲ್ಲ ನಾಳೆ ನನ್ನನ್ನು ಅಮ್ಮ ಇರೋ ಮನೆಗೆ ಕಳಿಸ್ತಾರೆ. ಅದೆಲ್ಲ ನನಗೆ ಚೂರು ಇಷ್ಟ ಇಲ್ಲ. ಅದಕ್ಕಿಂತ ನಾನು ಸುನಂದ ಅಜ್ಜಿ ಮನೇಲಿ ಇದ್ಕೊಂಡು ಶ್ರೇಷ್ಠ ಆಂಟಿ ಹೇಳಿದ ಹಾಗೆ ನನ್ನ ದಾರಿನ ನಾನು ಕಂಡ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ ತನ್ವಿ. ಈಚೆ ಸ್ವಾಮಿ ತನ್ಮಯ ಹತ್ರ, ಬಾರಪ್ಪ ರೂಮಲ್ಲಿ ಮಲ್ಕೋ ಅಂತಿರ್ತಾರೆ. ಆಗ ಕಾಮತ್ ಬಂದು, ಏನು ಸ್ವಾಮಿ ಏನು ಸಮಾಚಾರ ಅಂತಾರೆ. ನೋಡಿ ಸ್ವಾಮಿ ಹೇಗೆ ಕೂತಿದ್ದಾನೆ ನೋಡಿ, ಅವ್ನ ಕಣ್ಣು ನೋಡಿದರೆ ನಿದ್ರೆ ಬರ್ತಿದೆ ಅಂತ ಗೊತ್ತಾಗ್ತಿದೆ. ರೂಮಲ್ಲಿ ಮಲ್ಕೋ ಬಂದರೆ
ಬರ್ತಾ ಇಲ್ಲ ಅಂತಾರೆ ಸ್ವಾಮಿ. ನೀನು ಹೋಗು, ನಾನು ನೋಡ್ಕೋತೀನಿ ಅಂತಾರೆ ಕಾಮತ್. ಸ್ವಾಮಿ ಹೋಗ್ತಾನೆ. ಯಾಕೋ ಚೋಟ್ ಮೆಣಸಿನ್ಕಾಯಿ ನಿದ್ದೆ ಬರ್ತಿಲ್ವಾ ಅಂತಾರೆ ಕಾಮತ್. ನಿದ್ದೆ ಬರ್ತಿಲ್ಲ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಚಿಕ್ಕಿನೂ ಇಲ್ಲ, ನನಗೊಬ್ಬನೇ ಮಲ್ಕೊಳ್ಳೋಕ್ಕೆ ಭಯ ಅಂತಾನೆ ತನ್ಮಯ್. ಆಗ ಕಾಮತ್ ಕನಿಕಾ ನೀರು ತೊಗೊಂಡು ಹೋಗ್ತಿರೋದನ್ನು ನೋಡಿ ಏ ಕನಿಕಾ ಬಾ ಇಲ್ಲಿ ಅಂತ ಕರೀತಾರೆ. ಏನು ಡ್ಯಾಡ್ ಅಂತಾಳೆ ಕನಿಕಾ. ಕನಿಕಾ ಇವನಿಗೆ ಒಬ್ಬನಿಗೆ ಮಲ್ಗೋಕ್ಕೆ ಭಯ ಆಗುತ್ತಂತೆ, ಒಂದು ಕೆಲಸ ಮಾಡು, ಕರ್ಕೊಂಡೋಗಿ ನಿನ್ನ ಹತ್ರ ಮಲಗಿಸ್ಕೊ ಅಂತಾರೆ ಕಾಮತ್. ನನ್ನ ರೂಮಲ್ಲ, ನನಗಾಗಲ್ಲ ಡ್ಯಾಡ್ ಅಂತಾಳೆ ಕನಿಕಾ. ನನಗೂ ಆಗಲ್ಲ ಬ್ರೋತತ, ಸುಮ್ಮನೆ ಇರಿಟೇಷನ್ ಈ ಆಂಟಿ ಅಂತಾನೆ ತನ್ಮಯ್. ಆಯಿತು ನನ್ನ ಜೊತೆ ಮಲ್ಗೋಣ ಬಾ ಅಂತಾರೆ ಕಾಮತ್. ಬೇಡ ಅಂತಾನೆ ತನ್ಮಯ್. ಕತೆ ಹೇಳ್ತೀನಿ ಕಣೋ ಅಂತಾರೆ ಕಾಮತ್. ಕತೆ ಹೇಳ್ತೀರಾ, ಬನ್ನಿ ಬನ್ನಿ ಅಂತ ತನ್ಮಯ್ ಕಾಮತ್ ಜೊತೆ ಹೋಗ್ತಾನೆ. ಈಚೆ ಪೂಜಾ ಅಳ್ತಾ, ನೋ ಕಿಶನ್, ನೀನು ಮಾತಾಡಿದ್ದನ್ನು ನಾನು ಈಸಿಯಾಗಿ ತಗೊಂಡು ಬಿಡ್ತಿದ್ದೆ ಅನಿಸುತ್ತೆ, ಆದರೆ ನೀನು ನನ್ನ ಮೇಲೆ ಕೈ ಮಾಡೋಕ್ಕೆ ಬಂದಿಲ್ಲ, ನನಗದು ತುಂಬ ನೋವಾಗ್ತಿದೆ. ಎಷ್ಟು ಪ್ರೀತಿಯಿಂದ ನನ್ನ ಜೊತೆ ಮಾತಾಡ್ತಿದ್ದೆ ನೀನು, ಆದರೆ ಈಗ ನಾನು ಮಾತಾಡೋದೆಲ್ಲ ನಿನಗೆ ಇರಿಟೇಟ್ ಆಗ್ತಿದ್ಯಾ ಅಂತಾಳೆ. ಆಗ ಭಾಗ್ಯ ಒಂದು, ಪೂಜಾ ಏನಾಯ್ತೆ ಅಂತಾಳೆ. ಏನಿಲ್ಲಕ್ಕ ಅಂತಾಳೆ ಪೂಜಾ. ನೋಡು ಪೂಜಾ, ನಿನ್ನ ಬಾಯಿ ಸುಳ್ಳು ಹೇಳ್ತಿರ್ಬೋದು, ಆದರೆ ನಿನ್ನ ಕಣ್ಣು ಸುಳ್ಳು ಹೇಳ್ತಿಲ್ಲ. ಏನು ಕಿಶನ್ ಜಗಳಾಡ್ದ ಅಂತ ಕೋಪನ ಅಂತಾಳೆ ಭಾಗ್ಯ. ಹ್ಞೂ ಹೌದಕ್ಕ ಅಂತಾಳೆ ಪೂಜಾ. ನೋಡು ಪೂಜಾ ಅಂತ ಭಾಗ್ಯ ಹೇಳುವಾಗ, ಅಕ್ಕ ನನಗೇನು ನೀನು ಹೇಳೋಕ್ಕೆ ಬರಬೇಡ, ಮಿಸ್ಟೇಕ್ ಇರೋದೆಲ್ಲ ಅವನಿಗೆ ಹೋಗಿ ಬುದ್ಧಿ ಹೇಳು, ನನಗಲ್ಲ ಅಂತ ಪೂಜಾ ಅಲ್ಲಿಂದ ಹೋಗ್ತಾಳೆ. ಕಿಶನ್ ಆದಿ ಶಾಕ್ನಿಂದ ನೋಡ್ತಾರೆ. ಪ್ಲೀಸ್ ಹೋಗು ಅಂತ ಭಾಗ್ಯ ಕಿಶನ್ಗೆ ಸನ್ನೆ ಮಾಡ್ತಾಳೆ. ಕಿಶನ್ ಪೂಜಾ ಹಿಂದೆನೇ ಹೋಗ್ತಾನೆ. ಏನು ಆದಿ ಅವರೇ ಇದೆಲ್ಲ ಅಂತಾಳೆ ಭಾಗ್ಯ. ಸರಿ ಹೋಗ್ತಾರೆ, ನೀವು ಆರಾಮಾಗಿರಿ ಅಂತಾನೆ ಆದಿ. ಈಚೆ ಪೂಜಾ ಹೋಗ್ತಾ ಇರುವಾಗ ಕಿಶನ್ ನಿಂತ್ಕೊ ಅಂತ ಅವಳ ಹಿಂದೆನೇ ಓಡಿ ಬರ್ತಿರ್ತಾನೆ. ಆದರೆ ಪೂಜಾ ಹೋಗ್ತಾನೆ ಇರ್ತಾಳೆ. ಮುಂದೆ ಕರೆಂಟ್ ವೈರ್ ಇರೋದನ್ನು ನೋಡಿ ಕಿಶನ್ ಓಡಿ ಬಂದು ಪೂಜಾನ ತಳ್ತಾನೆ. ಕರೆಂಟ್ ವೈರ್ ಅವನಿಗೆ ತಾಗುತ್ತೆ. ಅಮ್ಮ ಅಂತ ಕಿಶನ್ ಕೆಳಗೆ ಬೀಳ್ತಾನೆ. ಕಿಶನ್ ಅಂತ ಕೂಗ್ತಾಳೆ ಪೂಜಾ. ಭಾಗ್ಯ ಆದಿ ಎಲ್ಲರೂ ಬರ್ತಾರೆ. ಕಿಶನ್ ಎದ್ದೇಳು, ಕಣ್ಬಿಡು ಅಂತ ಪೂಜಾ ಕೂಗ್ತಾಳೆ. ಭಾಗ್ಯ ಬಂದು ಕೈನ ಉಜ್ಜುತ್ತಾ, ಕಿಶನ್ ಏಳು, ಏನಾಗ್ತಿದೆ ಏಳು ಕಿಶನ್ ಅಂತಾಳೆ. ಭಾಗ್ಯ ಆರಾಮಾಗಿರಿ, ಏನೂ ಆಗಲ್ಲ ಅಂತಾನೆ ಆದಿ. ಆದಿ ಅವರೇ ಏನಾಗಿದೆ ನಿಮಗೆ, ದಯವಿಟ್ಟು ಆಂಬುಲೆನ್ಸ್ಗೆ ಫೋನ್ ಮಾಡಿ ಸರ್, ನೀವಾದರೂ ಮಾಡಿ ಸರ್ ಅಂತಾಳೆ ಭಾಗ್ಯ. ಇನ್ನೊಬ್ರಿಗೆ ಹೇಳ್ತಾಳೆ, ಯು ಡೋಂಟ್ ವರಿ, ಏನೂ ಆಗ. ಕಿಶನ್ ಕಂಡುಬಿಡ್ತಾನೆ. ಆಗ ಕಿಶನ್ ಕೂತ್ಕೊಂಡು, ಏನು ಪೂಜಾ ಹೆದರ್ಕೊಂಡ್ಯಾ, ಸುಮ್ಮನೆ ಚಮಕ್ ಕೊಟ್ಟಿದ್ದು, ಇಷ್ಟಕ್ಕೆ ಟೆನ್ಷನ್ ಮಾಡ್ಕೊಂಡ್ಯಾ ಅಂತಾನೆ. ತಮಾಷೆ ಮಾಡ್ತೀಯಾ ಅಂತ ಪೂಜಾ ಕಿಶನ್ಗೆ ಹೊಡಿತಾ. ನನ್ನ ಜೀವನೇ ಬಾಯಿಗೆ ಬಂದಿತ್ತು ಗೊತ್ತಾ ಅಂತ ಕಿಶನ್ ಅಂತ ಗಟ್ಟಿಯಾಗಿ ತಪ್ಕೋತಾಳೆ. ಪೂಜಾ ಯಾಕೆ ಅಳ್ತಿದ್ಯಾ ಪೂಜಾ ಅಂತಾನೆ ಕಿಶನ್. ನನ್ನ ಪ್ರಾಣ ಕಣು ನೀನು, ನಿನಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ ಅಂತಾಳೆ ಪೂಜಾ. ಅಂದರೆ ಕಿಶನ್ ಇದೆಲ್ಲ ನಾಟಕನ ಅಂತಾಳೆ ಭಾಗ್ಯ. ಹಾಂ ಅತ್ತಿಗೆ, ಇದರ ಸೂತ್ರಧಾರ ಯಾರು ಹೇಳಿ, ನಿಮ್ಮ ಯಜಮಾನ್ರು ಅಂತಾನೆ ಕಿಶನ್. ಭಾವ ಅಂತಾಳೆ ಪೂಜಾ. ಆಗ ಕಿಶನ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ. ಆದಿ ಕಿಶನ್ ಹತ್ರ ಯಾಕೆ ಹೀಗೆ ಆಡ್ತಿದ್ದೀರಾ ಅಂತಾನೆ. ಆದಿ, ನಾನೇನು ಆಡ್ತಿಲ್ಲ ಅಣ್ಣ, ಪೂಜಾನೇ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದಾಳೆ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ. ಭಾಗ್ಯ ಅತ್ತಿಗೆ ಮೇಲೂ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತಣ್ಣ, ಅವಳು ಸ್ವಂತ ಅಕ್ಕ ಅವರು, ನನಗೆ ಅವ್ರ ಮೇಲಿರೋ ಪ್ರೀತಿ ಇವಳಿಗಿಲ್ಲ ಅಂತ ಅನ್ನಿಸ್ತಿದೆ ಅಂತಾನೆ ಕಿಶನ್. ನಿಮ್ಮ ಪ್ರಾಬ್ಲಮ್ ಏನು ಹೇಳಿಲ್ಲ ಕಿಶನ್, ಏನು ಇಲ್ವೋ ಅದು ಇದೆ ಅನ್ನೋ ತರಹ ಥಿಂಕ್ ಮಾಡ್ತಿದ್ದೀರಾ. ನಿಮ್ಮಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಕೋಪನೇ ಇಲ್ಲ, ಬಟ್ ಇದೆ ಅಂತ ಅನ್ಕೋತಿದ್ದೀರಾ. ನಿಮಗೆ ಅವಳ ಮೇಲೆ ತುಂಬ ಪ್ರೀತಿ ಇದೆ, ಅವಳಿಗೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಇದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತಾನೆ ಆದಿ. ಹೇಗೆ ಅಂತಾನೆ ಕಿಶನ್. ಅದಕ್ಕೆ ನಿನ್ನ ನಾಟಕ ಮಾಡಬೇಕು ಅಂತಾನೆ ಆದಿ. ನಾಟಕನ, ಏನು ನಾಟಕ ಅಣ್ಣ ಅಂತಾನೆ ಕಿಶನ್. ಆದಿ ಪ್ಲ್ಯಾನ್ನ ಹೇಳ್ತಾನೆ. ಡನ್ ಅಂತಾನೆ ಕಿಶನ್. ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಹೇಗೆ ಅಂತ ಕಿಶನ್ ಕೇಳ್ತಾನೆ. ಏನು ಗುಬೆ, ಇಷ್ಟೊಂದು ಹೊತ್ತು ನನ್ನ ನೋಡಿ ಗುರ್ರ ಅಂತಿದ್ದೆ, ಈಗ ಕಿಶನ್ ನಿನ್ನ ಪ್ರಾಣ, ನೀನಿಲ್ಲದೆ ಬದುಕೋಕ್ಕಾಗಲ್ಲ ಅಂತಿದ್ಯಾ ಅಂತಾನೆ ಕಿಶನ್. ಯಾಕೆ ಪೂಜಾ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವಾ, ಇಷ್ಟೊತ್ತು ನೀನು ಟೆನ್ಷನ್ ಮಾಡ್ಕೊಂಡತ್ತಿದ್ದು ಯಾಕೆ ಹೇಳು. ಯಾಕಂದರೆ ನಿನ್ನ ಚಿಕ್ಕ ಪುಟ್ಟ ಕೋಪಕ್ಕಿಂತ ಪ್ರೀತಿನೇ ದೊಡ್ಡದು. ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡೋದು, ದೂರ ಆಗೋದು ಮಾಡಿದರೆ ಆ ಪವಿತ್ರ ಪ್ರೀತಿಗೆ ನೀನು ಮಾಡುವ ಅವಮಾನ ಆಗುತ್ತೆ ಅದು ಅಂತಾಳೆ ಭಾಗ್ಯ. ಪೂಜಾ, ಪ್ರೀತಿ ಎಲ್ರಿಗೂ ಒಲ್ದು ಬರಲ್ಲ, ಅದು ನಿನಗೂ ಕಿಶನ್ಗೆ ಬಂದಿದೆ ಅಂದರೆ ನೀವಿಬ್ಬರು ಅದೃಷ್ಟ ಮಾಡಿದ್ದೀರಾ. ಆ ಅದೃಷ್ಟನ ನೀವು ನಿಮ್ಮ ಕೈಯಾರೆ ದೂರ ತಳ್ಳಬೇಡಿ. ಪ್ರೀತಿ ಒಂದು ರೀತಿ ಬಲೂನ್ ಹಾಗೆ, ನೀವು ಅದನ್ನು ಕೆಳಗೆ ಬಿಟ್ಟರೆ ಒಡೆದೋಗುತ್ತೆ. ಯಾವಾಗಲೂ ಕೈಯಲ್ಲಿ ಹಿಡ್ಕೊಂಡೇ ಇರಬೇಕು. ಹಿಡ್ಕೊಂಡು ನಿನಗೆ ಸುಸ್ತಾಯಿತು ಕಿಶನ್ ಕೈಲಿ ಕೊಡು, ಅವನು ಹಿಡ್ಕೊತಾನೆ. ಅದನ್ನು ಬಿಟ್ಟು ಇಬ್ಬರು ಹಿಡ್ಕೊಳಕ್ಕಾಗಲ್ಲ ಅಂತಂದರೆ ಅಷ್ಟೇ, ಬಲೂನ್ ಕೆಳಗೆ ಬಿದ್ದು ಒಡೆದೋಗುತ್ತೆ ಅಂತಾನೆ ಆದಿ. ಪೂಜಾ ಕಿಶನ್ನ ಗಟ್ಟಿಯಾಗಿ ತಪ್ಕೋತಾಳೆ. ಆಗ ಆ್ಯಂಕರ್ ಬಂದು, ವಾ ಸರ್, ಎಂಥ ಮಾತು ಹೇಳಿದ್ರಿ. ಆ್ಯಕ್ಚುಲಿ ಇವತ್ತು ಗೇಮ್ನ ಉದ್ದೇಶನೇ ಕಪಲ್ ಸೆಲೆಬ್ರೇಟ್ ಮಾಡಬೇಕು ಅಂತ, ನೀವು ಜಸ್ಟ್ ಕಫಲಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಪ್ರೀತಿನೇ ಸೆಲೆಬ್ರೇಟ್ ಮಾಡಿಬಿಟ್ರಿ, ನೀವೇ ನಮ್ಮ ರಿಯಲ್ ವಿನ್ನರ್ಸ್ ಅಂತ ಆ್ಯಂಕರ್. ಭಾಗ್ಯ ಆದಿಗೆ ಗಿಫ್ಟನ್ನು ಕೊಡ್ತಾರೆ. ಈಚೆ ಬೆಳಿಗ್ಗೆ ಕಿಶನ್ ಪೂಜಾ ಬರ್ತಾ ಇರುವಾಗ ಕಿಶನ್
ಗೆ ಕಾಲ್ ಬರುತ್ತೆ. ಇನ್ನೂ ಸರಿಯಾಗಿಲ್ವಾ ಅಂತಾನೆ ಕಿಶನ್. ಕಾಲ್ ಕಟ್ ಮಾಡಿ ಪೂಜಾ, ನಾನು ಮತ್ತೆ ಜಿಮ್ಗೆ ಹೋಗಲೇಬೇಕು, ಪ್ರಾಬ್ಲಮ್ ಆಗಿದೆ ಅಂತಾನೆ ಕಿಶನ್. ಆಗ ಭಾಗ್ಯ ಆದಿ ಅವನ ಮಾತನ್ನು ಕೇಳಿಸ್ಕೊಂಡು ಬಂದು, ಕಿಶನ್ ಇದ್ದಕ್ಕಿದ್ದಾಗೆ ಹೊರಡ್ತಿದ್ಯಾ ಅಂದರೆ ಏನು ಅರ್ಥ ಅಂತಾನೆ ಆದಿ. ಅದೇ ಅಣ್ಣ, ಅವತ್ತು ಜಿಮ್ಮಲ್ಲಿ ಒಂದು ಇಕ್ವಿಪ್ಮೆಂಟ್ಸ್ ಹಾಳಾಯಿತು, ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ನಲ್ಲ, ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ನಾನೇ ಬರಬೇಕಂತೆ ಅಂತಾನೆ ಕಿಶನ್. ಜನರನ್ನು ಕಳಿಸ್ತೀನಿ, ಏನಾದರೂ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ ಬಿಡು ಅಂತಾನೆ ಆದಿ. ಬೇಡ ಅಣ್ಣ, ನಾನೇ ಹೋಗ್ತೀನಿ, ಪೂಜಾ ಹೊರಡಬೇಕು ಬಾ ಅಂತಾನೆ ಕಿಶನ್. ಕಿಶನ್ ಹೋಗಲೇಬೇಕಾ, ಪ್ಲೀಸ್ ಕಣೋ, ಇವತ್ತು ಒಂದಿನ ಅಂತಾಳೆ ಪೂಜಾ. ಆಗಲ್ಲ ಪೂಜಾ, ಅರ್ಜೆಂಟ್ ಇದೆ, ಈಗಲೇ ಹೋಗಬೇಕು ನಾನು ಅಂತಾನೆ ಕಿಶನ್. ಅಲ್ಲ ಕಣೋ, ನಾವು ಈ ಥರ ಬರೋದೇ ಅಪರೂಪ, ಈಗಲೇ ಹೋಗಬೇಕು ಅಂತಂದರೆ ಹೇಗೆ, ನಾಳೆ ಒಂದಿನ ಜಿಮ್ನ ಕ್ಲೋಸ್ ಮಾಡು, ಏನಾಗಲ್ಲ ಅಂತಾಳೆ ಪೂಜಾ. ಏನು ಕ್ಲೋಸ್ ಮಾಡಬೇಕಾ? ಅವತ್ತೇನಂದೆ ನೀನು, ನಿಯತ್ತಾಗಿ ಮೈ ಒಗ್ಸಿ ಕೆಲಸ ಮಾಡು, ಅದಕ್ಕೆ ಈಗ ಎಲ್ಲ ಆಗ್ತಿದೆ ಅಂತ. ಈಗ ಅದೇ ಕೆಲಸದ ಮೇಲೆ ಹೋಗ್ತಿದ್ದೀನಿ ನಾನು, ಇವಾಗ ನೋಡಿದರೆ ಜಿಮ್ ಬಾಗ್ಲಾಕೊಂತಿದ್ಯಲ್ಲ ಅಂತಾನೆ ಕಿಶನ್. ಅದು ಹಾಗಲ್ಲ ಕಿಶನ್ ಅಂತ ಪೂಜಾ ಹೇಳುವಾಗ, ನೋಡು ಪೂಜಾ, ನಿನಗೇನಾದರೂ ಅಣ್ಣ ಅತ್ತಿಗೆ ಜೊತೆ ಇರಬೇಕು ಅಂತಿದ್ರೆ ಇದ್ದು ಬಾ ಅಂತಾನೆ ಕಿಶನ್. ಇಲ್ಲ ಕಿಶನ್, ಅವ್ರ ಅವಶ್ಯಕತೆ ಇಲ್ಲ ಅಂತಾನೆ ಪೂಜಾ. ಅಲ್ಲ ಪೂಜಾ, ಕಿಶನ್ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ, ನೀನು ನಮ್ಮ ಜೊತೆ ಇರು ಅಂತಾಳೆ ಭಾಗ್ಯ. ಇಲ್ಲ ಅಕ್ಕ, ಅವನು ಹೊರಡ್ತಿರುವಾಗ ನಾನಿದ್ದು ಏನು ಮಾಡಲಿ, ನಾನು ಹೊರಡ್ತೀನಿ, ನಡಿ ಹೊರಡೋಣ ಅಂತಾಳೆ ಪೂಜಾ. ಇಬ್ಬರು ಹೋಗ್ತಾರೆ. ಆಗ ಕಾಲ್ ಬರುತ್ತೆ. ಭಾಗ್ಯ, ನಿಮ್ಮ ಮೊಬೈಲ್ಗೆ ಅಪ್ಪ ಕಾಲ್ ಮಾಡ್ತಿದ್ದಾರೆ ಅಂತ ಫೋನ್ ಕೊಡ್ತಾನೆ ಆದಿ. ಭಾಗ್ಯ ಕಾಲ್ ರಿಸೀವ್ ಮಾಡ್ತಾಳೆ. ಏನು ಮಾಡ್ತಿದ್ಯಮ್ಮ ಅಂತಾರೆ ಕಾಮತ್. ಏನಿಲ್ಲ ಮಾವ, ಹಾಗೆ ಮಾತಾಡ್ಕೋತಿದ್ವಿ ಅಂತಾಳೆ ಭಾಗ್ಯ. ತಿಂಡಿ ಎಲ್ಲ ಆಯಿತಾ ಅಂತಾರೆ ಕಾಮತ್. ಹಾಂ ಮಾವ ಆಯಿತು, ನಿಮ್ದಾಯ್ತಾ ಅಂತಾಳೆ ಭಾಗ್ಯ. ಹೂನಮ್ಮ, ನಂದು ಆಯಿತು. ಒಂದು ಕೆಲಸ ಮಾಡಮ್ಮ, ನಾನು ಹೇಳಿದ್ನಲ್ಲ ಆ ಜಾಗಕ್ಕೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತಾರೆ ಕಾಮತ್. ಸರಿ ಮಾವ, ಹೋಗಿ ಬರ್ತೀವಿ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ. ಈಚೆ ಕಾಮತ್ ಹತ್ರ ಚಿನ್ಮಯ್ ಬಂದು, ಬ್ರೋ ತಾತ ಯಾರು ಅಮ್ಮ, ನಾನು ಮಾತಾಡಲೇ ಇಲ್ಲ ಅಂತಾನೆ. ನೀನು ಆ ಕಡೆ ಇದ್ದೇನೋ ಅಂತ ಕಾಲ್ ಕಟ್ ಮಾಡಿದೆ, ಸ್ವಲ್ಪ ಹೊತ್ತಾಗಲಿ, ಆಮೇಲೆ ಮಾತಾಡೋಣ ಸರಿನಾ ಅಂತಾರೆ ಕಾಮತ್. ಸರಿ ಬ್ರೋ ತಾತ ಅಂತಾನೆ ಚಿನ್ಮಯ್. ಆಗ ಕನಿಕಾ ಫೈಲ್ ತೊಗೊಂಡು ಬಂದು, ಡ್ಯಾಡ್, ಕೆಲವು ಫೈಲ್ಗಳಿಗೆ ಸಿಗ್ನೇಚರ್ ಬೇಕು, ಇವತ್ತು ಅಪ್ರೂವಲ್ ಆಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂತಾಳೆ. ಅಯ್ಯಯ್ಯೋ, ಕೊಡು ಅಂತ ತಗೊಂಡು ಸೈನ್ ಮಾಡುವಾಗ ತನ್ಮಯ್, ಬ್ರೋ ತಾತ, ನಿನ್ನೆ ಅಪ್ಪನ ರೂಮಲ್ಲಿ ಒಂದು ದೈವ ನೋಡಿದೆ ಗೊತ್ತಾ ಅಂತಾನೆ. ದೈವನ? ಆದಿ ರೂಮಲ್ಲ ಅಂತಾರೆ ಕಾಮತ್. ದೈವ ಏನು ಮಾಡ್ತಿತ್ತು ಗೊತ್ತಾ ಅಂತ ಕನಿಕನ ನೋಡುವಾಗ ಕನಿಕಾ, ತನ್ಮಯ್ ಅವರು ಇಂಪಾರ್ಟೆಂಟ್ ಫೈಲ್ ನೋಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬೇಡ, ಅವರು ಸಿಗ್ನೇಚರ್ ಮಾಡಲೇಬೇಕು ಅಂತಾಳೆ. ಕನಿಕಾ, ತನ್ಮಯ್, ನಾನು ಸಿಗ್ನೇಚರ್ ಮಾಡಿ ಮುಗಿಸ್ತೀನಿ, ಆಮೇಲೆ ಮಾತಾಡೋಣ ಅಂತ ಸೈನ್ ಹಾಕುವಾಗ ಕನಿಕಾ ಮನಸ್ಸಲ್ಲೇ, ಅಂತೂ ನಾನು ಅಂದ್ಕೊಂಡು ಹಾಗೆ ಆಗ್ತಿದೆ, ಇಷ್ಟಾದರೆ ಸಾಕು ಅಂತ ಯೋಚನೆ ಮಾಡ್ತಾಳೆ. ಮೀನಾಕ್ಷಿ ಕೂಡ ದೂರದಿಂದ ನಿಂತ್ಕೊಂಡು ನೋಡ್ತಿರ್ತಾರೆ. ಈಚೆ ತನ್ಮಯ್ ಆದಿಭಾಗ್ಯ ಫೋಟೋ ಇಟ್ಕೊಂಡು ನೋಡ್ತಾ, ಅಪ್ಪ ಅಮ್ಮ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಈ ಏರಿಯಾದಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ, ಅಜ್ಜಿ ಮನೆಗೆ ಹೋಗಿದ್ದಿದ್ರೆ ಅಲ್ಲಿ ಎಲ್ಲ ಕಡೆ ಫ್ರೆಂಡ್ಸ್ ಆರಾಮಾಗಿ ಆಟ ಆಡ್ತಿದ್ರೆ ಅಂತ ಆ ಫೋಟೋನ ಬುಕ್ ಒಳಗಡೆ ಇಟ್ಟು ತನ್ಮಯ್ ಆಚೆ ಹೋಗ್ತಾನೆ. ಆಗ ಕನಿಕಾ ಬಂದು ಆ ಫೋಟೋನ ಡಸ್ಟ್ಬಿನ್ಗೆ ಹಾಕ್ತಾಳೆ. ತನ್ಮಯ್ ಬಂದು ಫೋಟೋ ಎಲ್ಲೋಯ್ತು ಅಂತ ಡಸ್ಟ್ಬಿನ್ ಹತ್ರ ಇರೋದನ್ನು ನೋಡಿ ಅಳೋಕೆ ಶುರು ಮಾಡ್ತಾನೆ. ಆಗ ಕಾಮತ್ ಬಂದು, ಯಾಕೋ ರಾಜ್ಕುಮಾರ ಅಳ್ತಿದ್ಯಾ, ಏನಾಯಿತು ಅಂತಾರೆ. ನೋಡಿ ಅಮ್ಮನ ಮುಖಕ್ಕೆ ಏನು ಮಾಡಿದ್ದಾರೆ ಅಂತ ಫೋಟೋನ ತೋರಿಸ್ತಾನೆ. ಅದರಲ್ಲಿ ಭಾಗ್ಯ ಮುಖಕ್ಕೆ ಇಂಕಿಂದ ಗೀಚಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.